ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಮೀನು ಹಿಡಿಯೋಕ್ಕಂತ ಬಂದಿದ್ದು. ಹಾಗೆ ನಮ್ಮ ಎದುರು ಒಂದು ಕಾಡಾನೆ ಮರಿ ಪಾಸಾಗಿದೆ. ಅದು ಸಾಯಂಕಾಲ ಸಿಗ್ಬೋದು, ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಸಿಕ್ಕಿದ್ರೆ ಇಲ್ಲಾಂದ್ರೆ ಮೀನು ಹಿಡಿತಾ ಇದ್ದೀವಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ಓಡೋಗ್ಬಿಡ್ತು. ಸಣ್ಣ ಅಂದರೆ ಸಣ್ಣ ಮರಿ, ತುಂಬ ಸಣ್ಣ ಮರಿ, ತುಂಬ ಸಣ್ಣ ಮರಿ. ನಮ್ಮ ಅಣ್ತಮ್ಮ ಫುಲ್ ನೀರಲ್ಲಿ ಆಟ ಆಡ್ತವನೆ. ಒಂದು ಈ ಹೈಟಲ್ಲಿದೆ ಸಣ್ಣ ಮರಿ ಅಷ್ಟೇ. ಸೊಂಟಕ್ಕೆ ಒಂದು ಸಣ್ಣದು ಕರ ಥರ ಇದೆ. ನೋಡೋಣ ಇರಿ, ಸಿಕ್ಕಿದ್ರೆ ವಿಡಿಯೋ ಮಾಡೋಣ ಬನ್ನಿ ಇವಾಗ. ನಮ್ಮ ಮಾಣಿ ಹಂಗೆ ಸ್ನಾನ ಮಾಡಿ ಹೋಗ್ತಾ ಇದೆ. ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು. ಇದೇ ಕೆರೆಯಲ್ಲಿ ಮೀನು ಹಿಡಿತಾ ಇದ್ದೀವಿ. ಈ ಕೆರೆಗೆ ಮುಂಚೆನೇ ಒಂದು ಸತಿ ಬಂದಿದ್ದೋ. ನೋಡೋಣ ಬನ್ನಿ ಕೊನೆ ತನಕ. ನೋಡ್ತಾ ಇರ್ಬೋದು ಗೆಳೆಯರೆ, ಮೀನು ಹಿಡಿಯೋಕ್ಕೆ ಕೂತ್ಕೊಂಡಿದ್ದೀನಿ. ಎಳಿತಾ ಇದೆ ಅಂದರೆ ಮೀನು ಸಿಗ್ತಾ ಇಲ್ಲ. ನೋಡೋಣ ರೀ, ನಮ್ಮ ಸ್ಟಾರ್ ಇದ್ದರೆ ಒಂದು ಮೀನು ಪಕ್ಕ ಸಿಗಲಿ ಮೀನು ಅಂತ ಕೇಳ್ಕೊಳ್ಳೋಣ. ದೇವ್ರೇ ಒಂದು ಮೀನು ಕೊಟ್ಬಿಡಪ್ಪ, ಹೋದ್ರೆ ಹೋಗಲಿ. ತುಂಬ ಮೀನುಗಳು ಬರ್ತಾಯಿದೆ ಹೋಗ್ತಾ ಇದೆ. ಬಲೆ ಬೇರೆ ಹಾಕಿದ್ದಾರೆ. ಈ ಜಾಗದಲ್ಲಿ ಮೀನು ತುಂಬ ಆಡ್ತಾ ಇದೆ, ಈ ಕಡೆ ಹಾಕ್ತಿದ್ದೀನಿ. ನೋಡೋಣ ರೀ. ಅಲ್ಲೇ ನೋಡಿ, ಅಲ್ಲಿ ಹಾಕಿದೆ, ಅಲ್ಲೇ ಬಂದೋಯ್ತು. ಇವಾಗ ಆ ಕಡೆ ಹಾಕಿದ್ದೀನಿ. ನೋಡೋಣ ರೀ. ನಮಗೆ ಒಂದು ಮೀನು ರೆಡಿಯಾಗಿದೆ. ಮೊದಲನೇ ಬೋನಿ ಮೀನು ಎಲ್ಲ ಬಂದೋಗ್ಬಿಟ್ಟಿದೆ. ರೆಡಿ, ಮೊದಲನೇ ಮೀನು ಸಿಕ್ಕಿದೆ. ನೋಡೋಣ ಇನ್ನು ಮುಂದಕ್ಕೆ. ಮತ್ತೆ ಗೆಳೆಯರು, ನಾನು ಹಿಂಗೆ ಬಂದಿದ್ದೆ ಇಲ್ಲಿ ಹಾಕೋಣ ಅಂತ. ಇಲ್ಲಿ ಹಾಕುವಾಗ ಒಂದು ಗಾಣ ನೋಡಿದೆ. ಯಾರೋ ಮುಂಚೆ ಬಂದುಬಿಟ್ಟು ಒಂದು ಗಾಣ ಹಾಕಿದ್ದಾರೆ. ಅದರಲ್ಲಿ ಏನು ಸಿಕ್ಕಿದೆ ಅಂತ ಗೊತ್ತಾ? ನೋಡ್ತಾ ಇರ್ಬೋದು, ಒಂದು ಹಾವು ಸಿಕ್ಕಿ ಸತ್ತೋಗ್ಬಿಟ್ಟಿದೆ. ಯಾರ ಹಾಕಿದ್ರೆ ಗೊತ್ತಿಲ್ಲ ಅಪ್ಪ, ಭಯಂಕರಾಗಿದೆ. ನೋಡ್ತಾ ಇರ್ಬೋದು, ಯಾರೋ ಬರ್ತಾರಲ್ಲ ಹಾಕಿದ್ದಾರೆ. ಸತ್ತೋಗ್ಬಿಟ್ಟಿದೆ ಆಲ್ರೆಡಿ. ಇದು ನೀರಾಳವು ಅಂತ ಫುಲ್ ವಿಷ ಇರೋ ಒಂದು ಹಾವು ಇದು. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಅಯ್ಯೋ, ಇಲ್ಲೇ ಸಿಕ್ಕಿಡ್ಸ್ಕೊಡಿಯ ಕೈ ಬಿಡಲ್ಲ. ಅಡೆಲ್ಲ ಸಿಕ್ಕೋತು ನೋಡಿ, ಎಷ್ಟು ಹತ್ರ ಬಂದು ತಗಲಾಕೊಂಡ್ಬಿಡ್ತು ಮೀನು ಅಂತ. ಬೇಕಿತ್ತಾ? ಇಷ್ಟೇ ಹತ್ರ ಇಲ್ಲೇ ಇತ್ತು, ಕೈಯಲ್ಲಿ ಹಿಡಿದ್ಬಿಟ್ಟ. ನೀರಿ ನೋಡೋಣ. ತಗಲಾಕೊಂಬಿಟ್ಟ, ಇನ್ನೊಬ್ಬ ತಗಲಾಕೊಂಬಿಟ್ಟ. ಬೇಡ ಬೇಡ ಎಂದರು, ನೀನು ತಗಲಾಕೊಳ್ತೀಯಲ್ಲ ನನ್ನ ಕಣ್ಮುಂದೆ ಬಂದರು. ಈ ಥರ ಮೀನು ಹಿಡಿಯೋರನ್ನ ನೀವು ನಿಮ್ಮ ಜೈಮನದಲ್ಲೇ ನೋಡಿರಲ್ಲ. ಏನಕ್ಕಾದರೆ ಇಷ್ಟು ಆಳದಲ್ಲಿ ಇಲ್ಲೇ ಹಿಡಿತಾ ಇದ್ದೀನಿ. ನೋಡಿದ್ರಲ್ಲ, ಇದೇ ಮೀನು ಹಿಡಿಯೋ ಒಂದು ಟೆಕ್ನಿಕ್ ಆಯಿತಾ. ಬನ್ನಿ ಇನ್ನೊಂದು ಸಿಗಿದ್ರೆ ನೋಡೋಣ. ಮತ್ತೆ ಗೆಳೆಯರೆ, ಮತ್ತೆ ಒಂದು ಬೇಟೆ ಸ್ಟಾರ್ಟ್ ಆಗಿದೆ. ಕಚ್ತಾ ಇದ್ದಾನೆ, ಯಾವನಂತ ಗೊತ್ತಿಲ್ಲ. ಇವಾಗ ಯಾವನು ತಗೊಳಗ್ತಂತ ಗೊತ್ತಿಲ್ಲ, ನೋಡೋಣ ಇರಿ.
ತಗ್ಲಾಕೊಂಬಿಟ್ಟ ಗೆಳೆಯರೆ, ಇವನೊಬ್ಬ ತಗ್ಲಾಕೊಂಬಿಟ್ಟ. ನೋಡಿದ್ರ ಬೇಟೆ ಶುರು. ನೀನು ತಗ್ಲಾಕೊಂಬಿಟ್ಟೆ ಮಚ್ಚ, ಇವನು ತಗ್ಲಾಕೊಂಬಿಟ್ಟ. ಲಾಟ್ರಿ. ನನಗೆ ನನ್ನ ನೆನೆಸ್ಕೊಂಡ್ರೆ ಕಾಮಿಡಿ ಅನಿಸುತ್ತೆ, ಯಾಕಂದರೆ ಇಲ್ಲೇ ಕೂತ್ಕೊಂಡು ಇಡ್ತಾಯಿದ್ದೀನಿ ಅದಕ್ಕೆ. ಸರಿ ಬನ್ನಿ ನೆಕ್ಸ್ಟ್ ನೋಡೋಣ. ಮತ್ತೆ ಆಲ್ರೌಂಡ್ ಶುರು. ಸಿಗಾಕೊಂಬಿಟ್ಟ, ಮತ್ತೆ ಒಬ್ಬ ತಗ್ಲಾಕೊಂಬಿಟ್ಟ. ಇವನ ಕತೆ ಮುಗೀತು, ಇವನ ಕತೆ ಮುಗೀತು. ನಂಗೆ 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 ಗೆಳೆಯರಿಗೆ ತೋರ್ಸಕ್ಕಲ್ಲ. ಗೆಳೆಯರೇ, ಇವನೊಬ್ಬ ತಗ್ಲಾಕೊಂಬಿಟ್ಟ ನೋಡಿ. ಲಾಟ್ರಿ. ಇಲ್ಲಿ ಕೂತ್ಕೊಂಡು ಲಾಟ್ರಿ ತೊಡೆ ಮಡ್ಚಿ ಕೂತ್ಕೊಂಡೇ ಮೀನು ಹಿಡಿತಾಯಿದ್ದೀನಿ. ಅಷ್ಟೊಂದು ಕಷ್ಟ ಏನು ಪಡ್ತಾಯಿಲ್ಲ, ಎಲ್ಲ ನಿಮ್ಮ ಒಂದು ಆಶೀರ್ವಾದ. ಬನ್ನಿ ಮತ್ತೆ ನೋಡೋಣ. ತಗ್ಲಾಕೋಗ್ಬಿಡ್ತು. ಇದೇ ಆಗಲಿಂದ ಆಡಿಸಿ ಆಡಿಸಿ ಸಾಕಬೇಕು ಮಾಡಿಬಿಡ್ತು. ನನಗಂತೂ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತು. ನೋಡ್ತಿರ್ಬೋದು ಒಬ್ಬ ತುಂಬ ತಗ್ಲಾಕೊಂಬಿಟ್ಟ. ಮಿಸ್ ಆಗೋಯ್ತು. ಮತ್ತು ನಾವು ಮೀನು ಹಿಡಿದ್ಬಿಟ್ಟು ಏನು ಮಾಡೋಣ ಅಂತ ನನ್ನ ಪ್ಲ್ಯಾನ್ ಆಗಿದ್ದು ಹೇಳ್ತೀನಿ ಕೇಳಿ. ಏನಂದರೆ, ಎಲ್ಲ ಮೀನನ್ನು ಹಿಡಿದ್ಬಿಟ್ಟು ಇಲ್ಲೇ ಒಂದು ನಮ್ಮ ಒಂದು ಈ ಜಾಗದಲ್ಲೇ ನಿಮಗೆ ಒಂದನ್ನು ಫ್ರೈ ಎಲ್ಲ ಮಾಡಿ, ಒಂದು ನ್ಯಾಚುರಲ್ ಆಗಿ ನಾವು ಕಾಡಲ್ಲಿ ಹೆಂಗೆ ಮಾಡ್ತೀವಿ, ಒಂದು ಬೆಂಕಿಯಲ್ಲಿ ಹಾಕಿ ಒಂದು ಸುಟ್ಬಿಟ್ಟು ಅದನ್ನೆಲ್ಲ ಹಿಂಗೋ ಮಸಾಲೆಲ್ಲ ಹಾಕಿ ಏನೋ ಒಂದು ಚೆನ್ನಾಗಿ ಒಂದು ವೀಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದು. ಅಲ್ಲಿ ಆಗಿದೆ ಬೇರೆ. ಈ ಐಡಿಯಾ ಕೊಟ್ಟಿದ್ದು ನನ್ನ ಫ್ರೆಂಡು ಒಬ್ಬರು, ಈ ಥರ ಮಾಡು ಚೆನ್ನಾಗಿರುತ್ತೆ ಅಂತ. ಆ ಥರ ಮಾಡೋಣ ಅಂತ ಅಂದ್ಕೊಂಡು ನಾನು ಇದು ಮಾಡಿದೆ. ಅಷ್ಟರಲ್ಲಿ ಏನಾಯಿತು, ನಮ್ಮ ಊರಲ್ಲಿ ಇರೋ ಎಲ್ಲ ಜನರು ಮೀನು ಹಿಡಿಬೇಕಂತ ಎದ್ದು ಬಂದುಬಿಟ್ರು. ನೋಡ್ತಾ ಇರ್ಬೋದು, ಎಲ್ಲೇ ನೋಡಿದ್ರು ಮೀನು ಹಿಡಿತಾಯಿದ್ರು. ಏನಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ಅಂದರೆ, ಅವ್ರ ಕಿರ್ಚಾಟ, ಅವರೊಂದು ಕೂಗಿಗೆ ಅಯ್ಯೋ ಏನಕ್ಕೆಪ್ಪ ಅಂತ ಹೇಳ್ಬಿಟ್ಟು ಹಂಗೆ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಇವ್ರು ನೋಡ್ತಾ ಇರ್ಬೋದು. ಇವ್ರು ಏನಪ್ಪ ಬಟ್ಟೆ ಎಲ್ಲ ಬಿಚ್ಕೊಂಡು ಏನು ಸ್ನಾನ ಮಾಡ್ತಾವ್ರ ಅಂತ ನೀವು ಯಾರು ಅನ್ಕೋಬೇಡಿ. ಆ ಥರ ಏನೂ ಇಲ್ಲ. ಯಾಕೆಂದರೆ ಒಂದು ಎಷ್ಟು ಅಡಿ ಇದೇ, ಒಂದು ತುಂಬ ಒಂದು ಉದ್ದ ಬಲೆ ತಗೊಬಂದುಬಿಟ್ಟು ಆ ಬಲೆಯಲ್ಲಿ ಆ ಕಡೆ ಈ ಕಡೆ ಹಿಡ್ಕೊಂಡು ಫುಲ್ಲು ಮೀನುಗಳನ್ನ ಬೆರೆಸಿ ರೌಂಡ್ ಹಾಕೋದು. ರೌಂಡ್ ಹಾಕಿದ್ಮೇಲೆ ಆ ಮೀನುಗಳು ಏನು ಮಾಡುತ್ತೆ, ಕೆಸರಡಿ ನುಗ್ಗಿಬಿಡುತ್ತೆ, ಅಲ್ಲಿ ತಗಲಾಕೊಳ್ಳುತ್ತೆ. ಹಂಗೇ ಒಂದೊಂದು ಮೀನನ್ನ ಹಿಡ್ಕೊಂಡು ಬರ್ತಾಯಿದ್ರು ಇವರು. ನನಗೆ ಫಸ್ಟು ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಗಿದ್ದು ಏನು ಕತೆ ಅಂತ. ನಾನು ನೋಡುವಾಗ ಅಂದ್ಕೊಂಡೆ ಏನಂದರೆ, ಬಲೆ ಹಾಕ್ತಾ ಇರ್ಬೋದು. ಬಲೆ ಹಾಕಿದ ಮೇಲೆ ಎಲ್ಲಾದರೂ ಮೀನು ಸಿಗ್ತಾ, ಈಗ ಬಲೆ ಹಾಕುವಾಗ ಇದು ಬಲೆಯಲ್ಲಿ ಸಿಗಾಕೊಳ್ತದೆ ಮೀನು. ಆ ಥರ ಏನಾದರೂ ಹಿಡಿತಾವ್ರೆ ಅಂತ ಅಂದ್ಕೊಂಡ್ರೆ, ಆ ಥರ ಅಲ್ಲ. ಇವ್ರು ಹಾಕ್ಬಿಟ್ಟಂಗೆ ಎಳ್ಕೊಂಡಂಗೆ ಬರ್ತಾವ್ರೆ ಎಲ್ಲರೂ ಸೇರಿಕೊಂಡು. ಮೀನು ಎಲ್ಲಿ ಸಿಗುತ್ತೆ ಅಂದರೆ, ಮೀನು ಈ ಕಡೆ ಹಂಗೆ ಎಳ್ಕೊಂಡು, ಈಗ ಒಂದು ಟವಲೆಲ್ಲ ಇಟ್ಕೊಂಡು ನಾವು ಗೋಚ್ಕೊಂಬರ್ತೀವಲ್ಲ, ಆ ಥರ ಗೋಚ್ಕೊಂಬರ್ತಾವ್ರೆ ಬಲೆನ ಹಾಕ್ಕೊಂಡು. ನೋಡ್ತಾ ಇರ್ಬೋದು ತುಂಬ ಜನ ಬಂದುಬಿಟ್ಟು. ಆವಾಗ ನಾವು ಏನಕ್ಕೆ ನೀವು ಹಿಡಿಬೋದಿತ್ತಲ್ಲ ಮೀನು, ನೀವು ಯಾಕೆ ಮೀನು ಹಿಡ್ದಿಲ್ಲ ಅಂತ ಹೇಳಿದ್ರೆ, ನೀವು ಹಾಕ್ಬೇಡಿ ಗಾಣ, ನಾವು ಹಿಡಿದುಬಿಟ್ಟು ನಿಮಗೆ ಮೀನು ಕೊಡ್ತೀವಿ, ನೀವು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದ್ರು. ಆಯಿತು ಸರಿ, ನಾವು ಗಾಣಲೆಲ್ಲ ಫುಲ್ ತೆಗೆದು ಇಟ್ಬಿಟ್ಟು ಸುಮ್ಮನೆ ಅದು ಏನಕ್ಕಾದರೆ ಫ್ರೀಯಾಗಿ ಸಿಗುತ್ತೆ ಮೀನುಗಳು, ಅದಕ್ಕಾಗಿ ನಾವು ಏನೂ ಸದ್ದು ಮಾಡಿಲ್ಲ. ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಅವು ನೋಡ್ತಾ ಇರ್ಬೋದು, ಅವರೇ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹಿಡಿದ್ರು. ತುಂಬ ಮೀನು ಹಿಡಿದ್ರು ಅಂದರೆ ಸುಮಾರು ಮೀನು ಹಿಡಿದ್ರು. ಇವಾಗ ಒಂದು ಮೀನು ತೋರಿಸ್ತೀನಿ ನೋಡಿ ನಿಮಗೆ, ಆಮೇಲೆ ಕೊನೆ ತನಕ ವೀಡಿಯೋ ನೋಡಿ. ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ, ಒಂದು ಗಂಟೆ ಹೊಡೆದ್ಬಿಟ್ಟು. ಯಾಕಂದರೆ ನಾವು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಫಸ್ಟು ನಿಮಗೆ ಬರುತ್ತೆ. ಆ ಒಂದು ಕಾರಣದಿಂದ. ಮತ್ತು ಹಂಗೆ ಒಂದು ಮರ್ಯಾದೆ ಒಂದು ಕಮೆಂಟ್ ಹಾಕದೆ ಹೋಗಬೇಡಿ, ಓಕೆನಾ? ನೋಡ್ತಾ ಇರ್ಬೋದು. ಆಮೇಲೆ ನಾವೇನು ಮಾಡ್ದೋ, ಇವರು ಎಲ್ಲ ಹಿಡಿದು ಈ ಕಡೆ ಸುಮ್ಮನೆ ಇಸ್ಕೋಬಾರ್ದಲ್ವ ಮೀನು. ಯಾವುದೇ ಆದರೂ ನಾನು ನಿಮ್ಮ ಹತ್ರ ಹೇಳೋದು ಒಂದೇ ಒಂದು ವಿಷಯ, ಯಾವುದೇ ಒಂದು ವಸ್ತು ಆದರೂ ಏನೇ ಆದರೂ ಫ್ರೀಯಾಗಿ ಯಾರ ಥರನೂ ಇಸ್ಕೋಬೇಡಿ. ಅದಕ್ಕೆ ನೀವು ನಿಮ್ಮ ಕೈಯಲ್ಲಾದಷ್ಟು ಏನಾದರೂ ಸಹಾಯ ಮಾಡಿ ಇಸ್ಕೊಳ್ಳಿ. ನಾವೇನು ಮಾಡ್ದೋ, ಇವರು ಹಿಡಿದು ಎಲ್ಲದನ್ನ ಆ ಕಡೆ ಎಸಿತಾಯಿದ್ರು, ಅಂದರೆ ಈ ಕಡೆ ಸೈಡಿಗೆ ಬರೆಗೆ ಎಸಿತಾಯಿದ್ರು. ನಾವು ಅದನ್ನ ಬಿದ್ದು ಹಿಡಿದು ಚೀಲಕ್ಕಾಗ್ತಿದ್ದೋ. ಆಮೇಲೆ ಹಂಗೇ ಮಾಡ್ತದೆ. ತುಂಬ ಮೀನುಗಳನ್ನ ಅಂದರೆ ನೀರಿಂದ ಆ ಕಡೆ ಅವ್ರಿಗೆ ಎಸ್ಕೊಡೋದು. ನಾವು ಅದನ್ನ ಎರ್ಕಿ ನಾವಲ್ಲ, ನಾನು ಒಬ್ಬನೇ ಅಂತ ಹೇಳ್ತೀನಿ, ಯಾರು ಬಂದಿಲ್ಲ ಹೆಲ್ಪಿಗೆ ನಮ್ಮ ಕಡೆಯಿಂದ. ನಾನು ಒಬ್ಬನೇ ಬಿದ್ದು ಎದ್ದು ಅವರಿಗೆ ಹಿಡ್ದು ಹಾಕ್ಕೊಡ್ತಿದ್ದೆ. ನೋಡ್ತಾ ಇರ್ಬೋದು, ಅವ್ರು ಯಾವ ಮೀನು ಹಿಡಿತಾರೆ ಆ ಮೀನೆಲ್ಲ ಹಿಡ್ದು ಚೀಲಕ್ಕೆ ಹಾಕ್ಕೊಡ್ತಿದ್ದೆ. ಏನಕ್ಕಾದರೆ ನಾವು ಹಂಗೆ ಯಾವ್ದು ನಾನು ಫ್ರೀಯಾಗಿ ಈಸ್ಕೊಬಾರ್ದಲ್ವ, ನಾವು ಸ್ವಲ್ಪ ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮೀನೆಲ್ಲ ಚೀಲ ಒಳಗೆ ಹಾಕ್ತಿದ್ದೆ. ಹಂಗೇನೆ ಹಾಕ್ಕೊಂಡಿದ್ದಂಗೆ ಏನಾಯಿತು,
ನನಗೂ ತುಂಬ ಆಸೆ ಆಗೋಯ್ತು ಮೀನು ಹಿಡಿಬೇಕಂತ. ಬಟ್ಟೆ ಗಿಟ್ಟೆಲ್ಲ ಬಿಚ್ಚಾಕ್ಬಿಟ್ಟು ಆಮೇಲೆ ಜೈ ಅಂತ ಹೇಳ್ಬಿಟ್ಟು ನಾನು ನೆಗೆದಿದ್ದೆ ಕೆರೆಗೆ. ನೆಗೆದು ಬಿಟ್ಟು ನಾನು ಮೀನು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅವ್ರ ಜೊತೆ. ಅದೆಲ್ಲ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂದರೆ ವೀಡಿಯೋ ಮಾಡೋರು ಯಾರೂ ಇಲ್ಲ. ಆ ಒಂದು ಕಾರಣದಿಂದನೇ ವೀಡಿಯೋನೇ ಮಾಡಿಲ್ಲ, ಅದು ಸಿಕ್ಕಿಲ್ಲ. ಹಿಡಿಯೋಷ್ಟು ಹಿಡಿದುಬಿಟ್ಟು ನೋಡಿಬಿಟ್ಟು ನಾನು ಜಂಪ್ ಆಗಿಬಿಟ್ಟೆ. ಏನಕ್ಕಾದರೆ ನಮಗೂ ಮೀನು ಹಿಡಿಬೇಕನ್ನೋ ಆಸೆ ಬಂದುಬಿಡ್ತು. ಅದಕ್ಕೆ ನಾನು ಇವ್ರ ಜೊತೆ ಸೇರಿಕೊಂಡು ಬಟ್ಟೆಲ್ಲ ಬಿಚ್ಚಾಕಿ ಇವ್ರ ಜೊತೆ ಸೇರ್ಕೊಂಡು ನಾನು ಮೀನು ಹಿಡಿದೆ. ಮಾತ್ರ ತುಂಬ ಮೀನನ್ನು ಹಿಡಿದುಬಿಟ್ಟು ಚೀಲಕ್ಕೆ ಹಾಕ್ಕೊಂಡು ಹಂಗೆ ಸುತ್ತಾಡ್ಕೊಂಡು ಬರ್ತಿದ್ದೋ. ಇವಾಗ ವಾಯ್ಸ್ ಕೊಡ್ತಾ ಇರೋದು ಆನೆ ಮೇಲೆ ನಿಂತ್ಕೊಂಡು. ಆವಾಗ ಏನಾಯ್ತು ಅಂದರೆ ಕಾಲ್ ಬಂದುಬಿಡ್ತು. ಅದಕ್ಕೆ ಆನೆ ಮೇಲೆ ನಮ್ಮ ಅಣ್ತಮ್ಮನ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ಹಂಗೆ ಹೋಯ್ತಾ ಇದ್ದೀವಿ. ಆ ಥರ ಆಯಿತು ಆಯಿತಾ. ತುಂಬ ಮೀನು ಹಿಡ್ದು ಯಾವ ಥರ ಮೀನು ಅಂದರೆ ನೀವು ನೋಡಬೇಕು. ಇದು ಮುಂಚೆ ವೀಡಿಯೋ, ಹಿಂದೆ ಅಷ್ಟೊತ್ತು ತನಕ ವೀಡಿಯೋ ಮಾಡೋಕ್ಕೆ ನನ್ನ ಹತ್ರ ಚಾರ್ಜರ್ ಇತ್ತಿಲ್ಲ, ವೀಡಿಯೋ ಮಾಡೋರು ಯಾರು ಇತ್ತಿಲ್ಲ. ಆ ಒಂದು ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ಬಿಟ್ಬಿಡ್ತಿದ್ದೆ ನಾನು, ಬೇಡ ಅಂತ ಅವ್ರು ಹೇಳ್ತಿದ್ರು ಬೇಡ ಅಂತ. ಆ ಒಂದು ಕಾರಣದಿಂದ ಬಿಟ್ಬಿಡ್ತಿದ್ದೆ. ಇನ್ನು ಬಾಕಿ ದೊಡ್ಡ ದೊಡ್ಡ ಮೀನನ್ನೆಲ್ಲ ಬಡದು ಚೀಲಕ್ಕೆ ಹಾಕ್ತಿದ್ದು ನೋಡ್ತಾ ಇರ್ಬೋದು. ಇದು ಫಸ್ಟು ವೀಡಿಯೋ ಅಂದರೆ ನಾನೇ ಮಾಡಿದ್ದು ನನಗೆ. ಆಮೇಲೆ ನಮ್ಮ ಕಾವಾಡಿಗೆ ಹೇಳಿದೆ, ಬಾ ನಾನು ಮೀನು ಹಿಡಿಯೋದನ್ನ ವೀಡಿಯೋ ಮಾಡು ಹಂಗೆ ಹಿಂಗೆ ಅಂತ. ಅವ್ರು ಅಯ್ಯಪ್ಪ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಸೈಡಿಗೆ ಹೋಗ್ಬಿಟ್ರೆ ಜಂಪ್ ಆಗೋದ್ರು. ನಾನು ಆಮೇಲೆ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು ವೀಡಿಯೋ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಸೇರ್ಕೊಬಿಟ್ಟೆ ಗೆಳೆಯರೆ. ನೋಡ್ತಾ ಇರ್ಬೋದು ಯಾವ ಥರ ಒಂದು ಎದ್ದು ಮೀನು ಹಿಡಿತಾ ಇದ್ದೀವಿ ಅಂತ. ಚೀಲದಲ್ಲಿ ನೋಡ್ತಾ ಇರ್ಬೋದು, ಚೀಲದಲ್ಲಿ ಇಷ್ಟು ಮೀನು ಸಿಕ್ತು. ಸ್ವಲ್ಪ ಹೊತ್ತಲ್ಲೇ ಒಂದು ದೊಡ್ಡ ಮೀನು ಸಿಗ್ತದೆ. ದೊಡ್ಡದಂದರೆ ತುಂಬ ದೊಡ್ಡದು. ಅದು ಒಂದು ಯಾವ ಥರ ಮೀನು ಅಂತ ನೀವು ನೋಡಿ, ಇದರಲ್ಲೇ ಇದೆ, ನಾನು ಆ ವಿಡಿಯೋ ಹಾಕಿದ್ದೀನಿ. ಅದನ್ನು ಬಂದು ಯಾರು ಅದನ್ನ ಎತ್ಕೊಂಡು ಹಿಡಿಯೋಕ್ಕೆ ಟ್ರೈ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರ್ಬೋದು, ಯಾರು ಹಿಡ್ದಿರ್ಬೋದು ಅಂತ. ಬನ್ನಿ ಇವಾಗ ತೋರಿಸ್ಕೊಟ್ಟೆ. ಸುಮ್ಮನೆ ಇದ್ದ ಒಂದು ಜಾಗದಲ್ಲಿ ನಮ್ಮ ಕಾವಡಿ ಬಿದ್ದದ್ದು ಓಡಿ ಬಂದುಬಿಟ್ರು. ಏನಕ್ಕೆ ಹೇಳಿ, ಮೀನು ಹಿಡಿಯೋಕ್ಕೆ. ಅಯ್ಯೋ ನನ್ನ ವಿಡಿಯೋ ಮಾಡಿ ನಾನು ವಿಡಿಯೋದಲ್ಲಿ ಬರ್ತೀನಿ, ನಾನು ಮೀನು ಹಿಡಿಯೋದು ತೋರಿಸಿತ್ತು. ಅವ್ರು ಆವಾಗನೇ ಬಂದುಬಿಟ್ಟು ಆ ಮೀನು ಹಿಡಿಯೋಕ್ಕೆ ಎಷ್ಟು ಹಿಡಿದು ಮೇಲೆ ಕೈಯಲ್ಲಿ ಎತ್ತಕ್ಕೆ ನೋಡ್ತಾರೆ, ಅವ್ರಿಗೆ ಹಿಡಿಯೋಕ್ಕೆ ಗೊತ್ತಾಯ್ತಿಲ್ಲ. ಏನಕ್ಕಂದ್ರೆ ಸಿಕ್ಕಾಪಟ್ಟೆ ಜಾರುತ್ತೆ ಆ ಮೀನು. ಅದನ್ನ ನಾವು ಬರೇ ಮೀನು ಅಂತ ಹೇಳ್ತೀವಿ. ನಿಮಗೆ ನಿಮ್ಮ ಊರಲ್ಲಿ ನೀವು ಏನಂತ ಹೇಳ್ತೀರ ಅಂತ ಕಮೆಂಟ್ ಮಾಡಿಬಿಡಿ. ನಿಂತ್ಕೊಳ್ಳಿ. ಇವಾಗ ನೋಡಿ ಅವರು ಎತ್ತಿ ಸಾಕಾಯಿತು. ಅವಾಗ ಅವರೇ ಒಬ್ಬರು ಹಿಡಿದ್ರಲ್ಲ, ಅವರೇ ಬಂದ್ಬಿಟ್ಟು ಹಿಂಗಲ್ಲಪ್ಪ ಹಿಂಗೆ ಹಿಡಿಯೋದು ಅಂತ ಅವ್ರಿಗೆ ತೋರಿಸ್ಕೊಟ್ರು. ನೋಡಿ ಅವರು ಆಗ್ಲಿಂದ ಪರದಾಡ್ತಿದ್ದಾರೆ, ಹಿಡಿಯೋಕ್ಕೆ ಆಗಲಿಲ್ಲ. ಸುಮ್ಮನೆ ನೋಡಿ ಅವ್ರ ಕೈಯಲ್ಲಿ ಈಸಿಯಾಗಿ ಹಿಡಿದುಬಿಟ್ಟು ತೋರಿಸಿದ್ರು. ನಮ್ಮ ಕೈ ದಪ್ಪದಲ್ಲಿದೆ, ನನ್ನ ಕೈ ದಪ್ಪದಲ್ಲಿದೆ, ತುಂಬ ಉದ್ದ ಇದೆ. ಇದು ಒಂದು 3 ರಿಂದ 4 kg ಬರ್ಬೋದು. ಈ ಥರ ಮೀನನ್ನ ಅವರು ಒಂದು 7-8 ಮೀನು ಹಿಡಿದ್ರು. ಅಂದರೆ ತುಂಬ ದೊಡ್ಡ ಮೀನು. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಮೀನುಗಳಿದೆ. ಆ ಕಡೆ ಇರೋದೆಲ್ಲ ಜಿಲೇಬಿ. ಇದು ಒಂದೇ ಒಂದು ಸದ್ಯಕ್ಕೆ ಸಿಕ್ಕಿದ್ದು, ಇದೊಂದೇ ಒಂದು ದೊಡ್ಡ ಮೀನು. ಆಮೇಲೆ ಎಲ್ಲ ನುಗ್ಗಿ ಎಂಟ್ರಿ ಹೊಡೆದು ನೋಡಿ ಅಲ್ಲಿ ಕೂತವ್ರೆ ನೋಡಿ ನಮ್ಮವರು. ಎಲ್ಲ ಎಂಟ್ರಿ ಹೊಡೆದು ಬಿದ್ದು ಎದ್ದು ಆ ಕೆರೆಯಲ್ಲಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಎಲ್ಲರೂ. ಹಂಗೇ ಹಿಡಿತಾ ನಾನು ನೋಡಿ ಸಾಕಾಯಿತು. ಇವಾಗ ನನ್ನ ಮಕ್ಕಳು ನಂಬಕ್ಕೆ ಸರಿ ಬಡಲ್ಲ, ನಾವೇ ಜಂಪ್ ಆಗೋಣ ಅಂತ ಫೋನ್ ಹಂಗೆ ಮೇಲೆ ಸೈಡಿಗೆ ಇಟ್ಟುಬಿಟ್ಟು ಹಂಗೆ ನಾನು ರೆಡಿ ಆಗಿಬಿಟ್ಟೆ ಗೆಳೆಯರ. ಮತ್ತೆ ನಾನು ನಿಮ್ಮ ಹತ್ರ ಹೇಳೋದು ಒಂದೇ ಒಂದು ವಿಷಯ ಏನಂದರೆ, ಎಷ್ಟು kg ಮೀನು ಕೊಟ್ಟರೆ ನೀವು ಕೇಳ್ಬೋದು. ಆಮೇಲೆ ಮಾತಾಡೋಣ. ಎಷ್ಟು kg ಮೀನು ಕೊಟ್ರಂದರೆ ನಮಗೆ ಒಂದು 5 ರಿಂದ 4 kg ತನಕ ಮೀನು ಕೊಟ್ಟರು ಆಯಿತಾ. ಬ್ಯಾಗಲ್ಲಿ ತಗೊಬಂದು ಕೊಟ್ಟರು. ಪಾಪ ನಾವು ತಗೊಂಡ್ಬೋದು. ಹಿಡ್ದ ತಪ್ಪಿಗೆ ಪಾಪ ಅವರು ಮೀನು ಕೊಟ್ಟಿಲ್ಲ ಅಂತ ತುಂಬ ಮೀನು ಕೊಟ್ಟರು. ಅದನ್ನ ಎತ್ಕೊಂಡು ಬರೋಷ್ಟರಲ್ಲಿ ಸಾಯಂಕಾಲ ಆಗೋಯ್ತು. ಯಾಕಂದರೆ ನಮ್ಮ ಆನೆ ಸ್ವಲ್ಪ ದೂರ ಆಗಿಬಿಟ್ಟಿದ್ದ. ಅವನೇ ಹಿಡ್ಕೊಂಡು ಬರೋಷ್ಟರಲ್ಲಿ ತುಂಬ ಸಂಜೆ ಆಗೋಗಿತ್ತು. ಆಮೇಲೆ ಹೆಂಗಿದ್ರು ಫೋನಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಅವ್ರಿಗೆ ಈ ಥರ ನುಗ್ಕೊಂಡು ಆಟ ಆಡೋದನ್ನ ಮಾತ್ರ, ಅಂದರೆ ಮೀನು ಹಿಡ್ಕೊಂಡು ಹಂಗೆ ಹೆಂಗೆ ಮೀನು ಹಿಡಿದ್ರೆ ಕೆಸರು ಒಳಗಡೆ ಸಿಕ್ಕಾಕೊಂಡಿರ್ತದೆ, ಹಂಗೆ ಒಳಗೆ ಮೆಲ್ಲೆ ಹೋಗ್ಬಿಟ್ಟು ಹಂಗೆ ಕ್ಯಾಚ್ ಹಾಕ್ಬಿಡ್ತಾರೆ ಮೀನನ್ನ. ಆ ಒಂದು ಕಾರಣದಿಂದ ನೋಡ್ತಾ ಇರ್ಬೋದು ನಮಗೆ ಅಷ್ಟು ಮೀನು ಕೊಟ್ಟರು ಇವು. ಆಮೇಲೆ ಎದ್ದು ನೋಡಿ ಅಷ್ಟು ದೂರ ನೋಡಿ ಅಲ್ಲಿ ಬಿದ್ದು ಹಿಡಿತಿದ್ರು ಮೀನನ್ನ. ನಾನು ನೋಡಿ ಫುಲ್ಲು ಖುಷಿಯಾಗಿ ನಾನು ಲಾಸ್ಟಿಗೆ ಫೋನ್ನ ಇಟ್ಬಿಟ್ಟು ಮೆಲ್ಲೆ ಜಂಪ್ ಆಗೋದೆ. ಇಷ್ಟೇ ಗೆಳೆಯರ ವೀಡಿಯೋ. ದಯವಿಟ್ಟು ಯಾರಿಗಾದ್ರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅದೇ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಕೊನೆ ತನಕ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ವೀಡಿಯೋ ನಿಮಗೆ ಒಂದು ಸರ್ಪ್ರೈಸ್ ವೀಡಿಯೋ ಇದೆ ಅತಿ ಶೀಘ್ರದಲ್ಲಿ. ಎಲ್ಲರೂ ಕೊನೆ ತನಕ ವೀಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡ್ತಾಯಿರಿ, ಮುಂದೆನೂ ನೋಡ್ತಾಯಿರಿ. ಏನಕ್ಕಂದರೆ ತುಂಬ ವಿಚಿತ್ರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ, ನನಗೆ ಅನ್ಸಿದ್ದು ಮಾಡ್ತಾಯಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಓಕೆನಾ. ಮತ್ತೆ ಸಿಗೋಣ ಗೆಳೆಯರೆ. ಎಲ್ಲರೂ ಹುಷಾರಾಗಿರಿ. ಮತ್ತೆ ಸಿಗೋಣ. ಟಾಟಾ ಬಾಯ್ ಗೆಳೆಯರೆ, ಆಯಿತಾ. ಮತ್ತೆ ಸಿಗೋಣ.